ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಗಲಾಟೆ ಆಗಿದೆ. ದೇವನಹಳ್ಳಿಯ ಬಚ್ಚಹಳ್ಳಿ ಗ್ರಾಮದಲ್ಲಿ ಗಲಾಟೆ ಆಗಿರುವಂಥದ್ದು. ಅಪ್ಪನ ಆಸ್ತಿಯಲ್ಲಿ ಪಾಲು ಕೇಳಿರುವಂಥದ್ದು ಮಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಗಂಡನಿಂದ ದೂರವಾಗಿ ಅಪ್ಪನ ಮನೆ ಸೇರಿದ್ಲು ಲಕ್ಷ್ಮಮ್ಮ. 2 ಮಕ್ಕಳ ಜೊತೆ ಬಂದು ಅಪ್ಪನ ಮನೆಯಲ್ಲೇ ಇದ್ಲು ಮಗಳು. ಮನೆಯ ಒಳಗಡೆ ಬಿಡದಿದ್ದಕ್ಕೆ ಕಾಂಪೌಂಡ್ ಬಳಿ ವಾಸವಿದ್ರು ಮಗಳು. ಗಂಡನಿಂದ ದೂರವಾಗಿ ಅಪ್ಪನ ಮನೆ ಸೇರಿರ್ತಾರೆ ಲಕ್ಷ್ಮಮ್ಮ ಅಂತ. 2 ಮಕ್ಕಳ ಜೊತೆ ಬಂದು ಅಪ್ಪನ ಮನೆಯಲ್ಲೇ ಇರ್ತಾರೆ. ಆದರೆ ಮನೆ ಒಳಗಡೆ ಬಿಡ್ಕೊಂಡಿಲ್ಲ ಅಪ್ಪ. ಸೊ ಹೀಗಾಗಿ ಕಾಂಪೌಂಡ್ ಬಳಿ ವಾಸ ಇದ್ರು. ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇದ್ದಂಥ ಮಗಳು. 2 ಮಕ್ಕಳ ಜೊತೆ ಅಪ್ಪನ ಮೇಲೆ ಅಂದರೆ ಅಪ್ಪನ ಮನೆ ಸೇರಿದ್ರು ಲಕ್ಷ್ಮಮ್ಮ. ಇದೀಗ ಆಸ್ತಿಯಲ್ಲಿ ಪಾಲು ಕೇಳಿದ್ದಕ್ಕೆ ಮಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಲಕ್ಷ್ಮಮ್ಮಳನ್ನ ಮಾನಸಿಕ ಅಸ್ವಸ್ಥನ ಜೊತೆಯಲ್ಲಿ ಮದುವೆಯನ್ನ ಮಾಡಿದ್ನಂತೆ ಅವರಪ್ಪ. ಆದರೆ ಆತನ ಜೊತೆಯಲ್ಲಿ ಬಾಳ್ಲಿಕ್ಕೆ ಆಗದೆ 2 ಮಕ್ಕಳ ಜೊತೆಯಲ್ಲಿ ತವರು ಮನೆ ಸೇರಿದ್ದ ಲಕ್ಷ್ಮಮ್ಮ ಕಳೆದ 4 ತಿಂಗಳಿಂದ ಕಾಂಪೌಂಡ್ನಲ್ಲಿಯೇ ವಾಸವಿದ್ರಂತೆ. ನಮ್ಮಪ್ಪ ನನಗೆ ತುಂಬ ಮೋಸ ಮಾಡಿದ್ರು. ಮೋಸ ಮಾಡಿದ ಕಾರಣ ನನಗೊಬ್ಬನ ಹುಚ್ಚನ್ನು ಕಟ್ಟಿದ್ರು. ಆತನ ಇವಾಗಿಲ್ಲ, ಎಲ್ಲೋ ಆಶ್ರಮದಲ್ಲಿ ಬಿಟ್ಟಿದ್ದೀನಿ. ಬಿಟ್ಟಾದ್ಮೇಲೆ ಅಲ್ಲಿ ನನ್ನ ಜೀವನ ನಡ್ಸೋಕ್ಕಾಗಿಲ್ಲ. ನಾನು ಫಸ್ಟೇ ನಾನು ಕೇಳಿದ್ರು, ನಿನ್ಗೊಂದು ಮನೆ ಕಟ್ಟಿದ್ದೀನಿ, ಅಲ್ಲಿ ಯಾವತ್ತನ ನಿನ್ನ ಬಾಮ್ಮ, ನಿನ್ನ ಮನೆ ನಿನ್ಗಿರ್ತೈತೆ, ನಾನು ನಿಮ್ಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ರು. ಆ ಕಾರಣದಿಂದ ನಾನು ಈ ಊರಿಗೆ ಬಂದಿದ್ದೀನಿ. ನನ್ನ ಮಕ್ಕಳ ಸಮೇತ, ನನ್ನ ಸಂಸಾರ ಸಮೇತ ನಾನು ಬಂದಿದ್ದೀನಿ. ಯಾವುದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನು, ಏನಾಗಿರೋದಲ್ಲಿ ಯಾಕೆ ಇಷ್ಟೊಂದು ನಿರ್ದಯಿಯಾಗಿ ನಡ್ಕೊಂಡಿದ್ದಾರೆ ಅವರಪ್ಪ? ಪೃಥ್ವಿರಾಜ್, ಏನು ಈ ಲಕ್ಷ್ಮಮ್ಮ ಅನ್ನೋಂತ ಮಹಿಳೆ ಇರ್ತಾಳೆ, ಈಕೆನ ಮದುವೆ ಮಾಡುವಂತ ಸಮಯದಲ್ಲಿ ಏನೋ ಒಂದಷ್ಟು ಆಶ್ವಾಸನೆಯನ್ನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಆತನಿಗೆ ಸ್ವಲ್ಪ ಮಾನಸಿಕ ಸಮಸ್ಯೆ ಕೂಡ ಇರ್ತದೆ. ಹಾಗಾಗಿ ನಿನ್ಗೇನಾದ್ರೂ ಆತ ಸಂಸಾರದಲ್ಲಿ ಸಮಸ್ಯೆ ಆದ್ರೆ ನಾವು ತವರು ಮನೆಯವರು ಇರ್ತೀವಿ ಅನ್ನೋಂತ ಭರವಸೆಯನ್ನು ಸಹ ನೀಡುತ್ತೆ. ಆಕೆ ಕೂಡ ಅದೇ ಭರವಸೆಯಲ್ಲಿ ಈಗ ಮನೆಗೆ ಕೂಡ ಬಂದಿರೋದು. ಅಂದ್ರೆ ಗಂಡನ ಜೊತೆ ಬಾಳ್ವೆ ಮಾಡಿದ್ರು ಸಹ ಆಗಿರೋದಿಲ್ಲ. ಆತ ಕೂಡ ಒಂದು ಏನೋ ಜೀವನ ಸಾಗ್ತಿರ್ತಾನೆ. ಹಾಗಾಗಿ ಈಕೆ ಕಳೆದ 4 ತಿಂಗಳ ಹಿಂದೆ ಏನೋ ತವರು ಮನೆಗೆ ಬರ್ತಾರೆ. ತವರು ಮನೆಗೆ ಬಂದಂತ ಸಮಯದಲ್ಲೂ ಕೂಡ ಆಕೆಯನ್ನ ಒಳಗಡೆ ಬಿಟ್ಕೊಂಡಿರೋದಿಲ್ಲ. ಹಾಗಾಗಿ ಆಕೆ ಮಕ್ಕಳೊಂದಿಗೆ ಕುಟುಂಬ ಸಮೇತ ಅಲ್ಲೇ ಕಾಂಪೌಂಡ್ ನಲ್ಲಿ ಜೀವನ ಸಾಗ್ತಿರ್ತಾರೆ. ಅಲ್ಲೇ ಅಡಿಗೆಯನ್ನು ಸಹ ಮಾಡ್ಕೊಂಡಿರ್ತಾಳೆ. ಆದ್ರೆ ಇವ್ರು ಯಾವಾಗ ಮನೆ ಒಳಗೆ ಬಿಡೋದಿಲ್ಲ. ಹಾಗಾಗಿ ತಮ್ಮ ಮತ್ತೆ ತಂದೆಯನ್ನ ಪ್ರಶ್ನೆ ಮಾಡ್ತಾಳೆ, ನೀವು ನಮ್ಗೆ ಮನೆ ಒಳಗೆ ಬಿಡ್ಲಿಲ್ಲ ಅಂದ್ರೆ ನನಗೆ ನನ್ನ ಪಾಲಿನ ಆಸ್ತಿಯನ್ನ ಕೊಟ್ಬಿಡಿ, ನಾನು ಅಲ್ಲೇ ಒಂದು ಮನೆಯನ್ನು ನಿರ್ಮಾಣ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅನ್ನೋಂತ ಆಗ್ರಹವನ್ನ ಇಡ್ತಾಳೆ. ಹಾಗಾಗಿ ಏನೋ ತಂದೆ ಕೂಡ ಮಗಳ ಬೇಡಿಕೆಗೆ ಆಕ್ರೋಶಗೊಂಡು ಮಗಳ ಮೇಲೆ ಹಲ್ಲೆ ಮಾಡಿರುವಂತದ್ದು ಪ್ರಮುಖವಾಗಿ ಆ ವಿಡಿಯೋದಲ್ಲೂ ಕೂಡ ಗಮನಿಸಬಹುದು. ಅದರಲ್ಲಿ ಅರೆಬರೆ ಬಟ್ಟೆ ಆದ್ರೂ ಕೂಡ ಆಕೆಯನ್ನ ಥಳಿಸ್ತಾ ಇರ್ತಾರೆ. ಹಾಗಾಗಿ ಈಗ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಮನು ನಿಮ್ಮೆಲ್ಲ ಮಾಹಿತಿಗಾಗಿ.